ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಏನಿದು ಶಾನ್ವಿಗೆ ಸ್ಯಾರಿ ಉಡಿಸ್ಬಿಟ್ಟಿದ್ದಾರೆ ಅಂತ ಅನ್ಕೋಬೋದು ನೀವು. ಎಸ್, ಇವತ್ತು ಅವ್ರ ಸ್ಕೂಲ್ನಲ್ಲಿ ಫ್ರೂಟ್ಸ್ ಡೇ ಇದೆ. ಸೊ ಹಾಗಾಗಿ ನಾನು ಅವರು ಫ್ರೂಟ್ಸ್ ವೆಂಡರ್ಸ್ ಡ್ರೆಸ್ನ ಹಾಕಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಸ್ಯಾರಿ ಹಾಕಿದ್ದೀನಿ ಇವಳಿಗೆ ನಾನು. ಸೊ ಟೈಮ್ ಆಗಿದೆ ಸ್ಕೂಲಿಗೆ. ಸೊ ಹೊರಡ್ತಾ ಇದ್ದಾಳೆ ಇವಾಗ ಇವಳು. ನೋಡೋಕ್ಕೆ ಎಷ್ಟು ಸಿಂಪಲ್ಲಾಗಿ ಹೊರಡ್ತಾ ಇದ್ದಾಳೆ, ಬಟ್ ಅದರ ಹಿಂದಿನ ಪರಿಶ್ರಮ ಹೇಗಿತ್ತು ಅಂತಂದರೆ ಇವಳಿಗೆ ಸ್ಯಾರಿ ಹಾಕೋಷ್ಟ್ರಲ್ಲಂತೂ ಸಾಕಾಯಿತು ನನಗಂತೂ. ಅದು ಮಕ್ಕಳಿಗೆ ಸ್ಯಾರಿ ಹಾಕಬೇಕು ಅಂದರೆ ಸ್ವಲ್ಪ ರಿಸ್ಕ್ ಇರುತ್ತೆ. ಆ್ಯಂಡ್ ಎಲ್ಲ ರೆಡಿ ಆಯಿತು, ಹೊರಡ್ತಾ ಇದ್ದಾಳೆ ಇವಾಗ. ಫೈನಲ್ ಆಗಿ ಸ್ಕೂಲ್ ಹತ್ರ ಬಂದಿದ್ದಾಳೆ. ಮನೆಯಿಂದ ಖುಷಿಯಾಗಿ ಬಂದ್ಲು, ಬಟ್ ಇಲ್ಲಿ ನೋಡಿದ್ರೆ ಗಾಬರಿ ಮಾಡ್ಕೊಳ್ತಾ ಇದ್ದಾಳೆ. ನೋಡಿ, ಹೋಗೋಕೆ ನಾಚಿಕೆ ಪಡ್ಕೊಳ್ತಾ ಇದ್ದಾಳೆ. ಬಿಕಾಸ್ ಸ್ಯಾರಿ ಹಾಕಿದ್ದಾಳಲ್ವಾ, ಸ್ವಲ್ಪ ಹೋಗೋಕೆ ಮುಜುಗರ ಅನ್ನಿಸ್ತಾ ಇದೆ ಅವಳಿಗೆ. ಸೊ ಅವ್ರ ತಾತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಈ ಸ್ಯಾರಿ ಹಾಕೋಕ್ಕೆ ಶುರು ಮಾಡಿದ್ದು ಯಾವಾಗ ಅಂತ ಅಂದರೆ 8 ಗಂಟೆಯಲ್ಲಿ ಸ್ಯಾರಿ ಹಾಕೋಕ್ಕೆ ಶುರು ಮಾಡಿದೆ. 9 o'clock ಅಲ್ಲಿರಬೇಕಿತ್ತು. ಸೊ ವಿತಿನ್ 3/4 ಗಂಟೆಯಲ್ಲಿ ನಾನೆಲ್ಲನೂ ರೆಡಿ ಮಾಡಿದ್ದೀನಿ ಇವಳಿಗೆ ಸಿಂಪಲ್ಲಾಗಿ. ಈಗ ಫ್ರೂಟ್ ವೆಂಡರ್ಸ್ ಅಡ್ರೆಸ್ ಯಾವ ರೀತಿ ಇರಬೇಕು ಆ ರೀತಿ ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ಇದೇನು ಕಾಂಪಿಟೇಷನ್ ಅಲ್ಲ, ಸ್ಕೂಲಲ್ಲಿ ಒಂದಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ, ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡಿ ಕಳಿಸಿದ್ದೀನಿ. ಸೊ ಡೈಲಿ ಶಾನ್ವಿ ಹೊಸ್ಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ಲು ಸ್ಕೂಲ್ಗೆ ಎಂಟ್ರಿ ಕೊಟ್ಟಾದಮೇಲೆ, ಅಂದರೆ ಡೋರ್ ಎಂಟ್ರಿ ಕೊಟ್ಟ ಮೇಲೆ. ಬಟ್ ಈಗ ಹಾಗೆ ಹೋಗ್ತಾ ಇದ್ದಾಳೆ, ಅಂದರೆ ಸ್ವಲ್ಪ ಅವಳಿಗೆ ಫಿಯರ್ ಇದೆ, ಭಯ ಇದೆ ಅವಳಿಗೆ. ಸೊ ಹಾಗಾಗಿ ಹಾಗೆ ಬಂದಳು. ಇಲ್ಲಾಂದರೆ ಡೈರೆಕ್ಟಾಗಿ ಎಂಟ್ರಿ ಕೊಡಬೇಕಾದ್ರೆ ನಮಸ್ಕಾರ ಮಾಡಿಕೊಂಡು ಬರ್ತಾಳೆ, ಒಳಗಡೆ ಎಂಟ್ರಿ ಕೊಡ್ತಾಳೆ. ಆ್ಯಂಡ್ ಇವಳು ಕ್ಲಾಸ್ ಬಂದು ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿದೆ. ಸೊ ಹಾಗಾಗಿ ಕೆಳಗಡೆ ಇಳಿದು ಬರಬೇಕು. ಟೈಮ್ ಆಗಿಬಿಟ್ಟಿತ್ತು ಇವತ್ತು. ಏನಕ್ಕೆ ಅಂತಂದರೆ ನಮ್ಮ ಮನೆ ಹತ್ತಿರ ಡೈಲಿ ಟ್ರೈನ್ಗಳು ಓಡಾಡ್ತಾ ಇರುತ್ತೆ. ಒಂದು 10 ಟ್ರೈನಾರು ಹೋಗ್ತಾ ಇರುತ್ತೆ, ಹೋಗಿ ಬಂದು ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ರೈಲ್ವೆ ಗೇಟ್ ಹಾಕ್ಬಿಟ್ಟಿತ್ತು. ಟ್ರೈನ್ ಹೋಗೋದು ಒಂದು 1/4 ಗಂಟೆ 20 ನಿಮಿಷ ಅಲ್ಲೇ ಆಗೋಯ್ತು. ಸೊ ಹಾಗಾಗಿ ಟೈಮ್ ಆಗೋಯ್ತು. ಇನ್ನೂ ಕೆಲವು ಮಕ್ಕಳುಗಳು ಬರೋರಿದ್ದರು. ಸೊ ಇವಳು ಅವ್ರ ಫ್ರೆಂಡ್ಸ್ಗಳನ್ನ ಆ್ಯಂಡ್ ಅವ್ರ ಟೀಚರ್ ಅಲ್ಲೇ ನಿಂತಿದ್ರು, ಕ್ಲಾಸ್ ಟೀಚರು. ಸೊ ಹಾಗಾಗಿ ನೋಡಿಕೊಂಡು ಬಂದಳು, ಹೋಗ್ಬಿಟ್ಟು ಅಲ್ಲಿಗೆ ಜಾಯ್ನ್ ಆದಳು. ಆ್ಯಂಡ್ ಅವ್ಳ ಫ್ರೆಂಡ್ಸ್ಗಳನ್ನ ನೋಡಿದ ತಕ್ಷಣವೇ ಅವಳಿಗೆ ತುಂಬಾ ಖುಷಿ ಆಯಿತು. ಸೊ ಕೈ ಬಿಟ್ಬಿಟ್ಟು ಹಾಗೆ ಹೋಗ್ತಾ ಇದ್ಲು ಅವ್ರ ಕ್ಲಾಸ್ ರೂಮ್ ಹತ್ರ. ಎಲ್ಲ ಮಕ್ಕಳೆಲ್ಲ ರೆಡಿಯಾಗಿ ನಿಂತಿದ್ರು. ಅವರು ಮೇಲ್ಗಡೆ ಫ್ಲೋರ್ಗೆ ಹೋಗ್ಬೇಕಿತ್ತು, ಅವರು ಆ್ಯಕ್ಟಿವಿಟೀಸ್ ಮಾಡಬೇಕಿತ್ತಲ್ವ. ಸೊ ಹಾಗಾಗಿ ಹೋಗೋಕೆ ನಿಂತಿದ್ರು. ಇವರಿಗೆ ಫ್ರೂಟ್ಸ್ ಬಂದು ಪೊಮೊಗ್ರನೇಟ್ ಹೇಳಿದರು UKG ಸ್ಟೂಡೆಂಟ್ಸ್ಗೆ. ಸೊ ಬೇರೆ ಬೇರೆ LKG ಹೀಗೆ ಬೇರೆ ಕ್ಲಾಸಿಗೆಲ್ಲ ಬೇರೆ ಬೇರೆ ಫ್ರೂಟ್ ಹೇಳಿರ್ತಾರೆ. ಸೊ ಶಾನ್ವಿ ಫೈನಲ್ ಆಗಿ ಫ್ರೂಟ್ಸ್ ವೆಂಡರ್ಸ್ ಡ್ರೆಸ್ ಹಾಕ್ಕೊಂಡು ಅವಳು ಕ್ಲಾಸ್ ರೂಮ್ಗೆ ಹೋಗ್ಬಿಟ್ಟು ಅವಳಿರೋ ಜಾಗದಲ್ಲಿ ಬ್ಯಾಗ್ನ ಇಟ್ಬಿಟ್ಟು ಅದಾದಮೇಲೆ ಅವಳು ಮೇಲ್ಗಡೆ ಫ್ಲೋರ್ಗೆ ಹೋಗ್ತಾ ಇದ್ದಾಳೆ. ನೀವೇ ನೋಡಿದ್ರಿ ಫ್ರೂಟ್ ವೆಂಡರ್ ಆಗಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಶಾನ್ವಿಗೆ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.